ದೇವರ ಆಶೀರ್ವಾದ, ಜನದ ಆಶೀರ್ವಾದ ಒಂದಿತ್ತು ಅಂದರೆ ಇದು ಇಡೀ ಕನ್ನಡ ಚಿತ್ರರಂಗದಲ್ಲಿ ಮೊದಲೆಲ್ಲ ಏನೇನು ರೆಕಾರ್ಡ್ ಇದೆಯೋ ಅದರ ಮಟ್ಟಕ್ಕೆ ತಲುಪುವಂಥ ಸಿನಿಮಾ ಶಕ್ತಿ ಇದೆ ಇದಕ್ಕೆ. ಸರಿ, ಅವ್ರು ಹೇಳ್ತಾ ಇದ್ರು ನಿರ್ಮಾಪಕರ ಬಗ್ಗೆ ಸಾಕಷ್ಟು ಹೇಳ್ತಾ ಇದ್ರು. ಎಂಡ್ ಆಫ್ ದ ಡೇ ನಮಗೆ ಬರೋದು ಒಳ್ಳೆ ಬಜೆಟ್ ಬೇಕು, ದುಡ್ಡು ಬೇಕು ಸಿನಿಮಾಗೆ. ಈಗ ನಾವು ನೋಡಿರೋ ಟೀಸರು, ಸಾಂಗ್ಸಲ್ಲೆಲ್ಲ ಮೇಕಿಂಗ್ ವೈಸು, ಕ್ವಾಲಿಟಿ ವೈಸ್ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಗೊತ್ತಿಲ್ಲ ನೀವು ಹೇಳ್ತಿರೋ ಓವರ್ ಆಲ್ ಬಜೆಟ್ ಎಷ್ಟಾಗಿರ್ಬೋದು ನಮ್ಮ ಗಗನಂ, ಯಾಕಂದರೆ ಡಬಲ್ ಸ್ಟಾರ್ ಕಾಸ್ಟ್ಗಳಿದ್ದಾರೆ, ತುಂಬ ಖರ್ಚಾಗಿರುತ್ತೆ, ಒಳ್ಳೆ ಮ್ಯೂಸಿಕ್, ಒಳ್ಳೆ ಮಾರ್ಕೆಟ್. ಅವ್ರು ನಮ್ಗೆ ಏನು ಬಜೆಟ್ ಕೊಟ್ಟಿದ್ರು ಅದ್ರ 3% ಮಾಡಿಸಿದ್ದಾರೆ. ಅವ್ರು ಏನು ಬಜೆಟ್ ಕೊಟ್ಟಿದ್ರು ಆಯ್ತು ಸರ್, 3% ಸಿನಿಮಾಗೆ ಸೊ ಆನ್ ಸ್ಕ್ರೀನ್ ಯಾರು ನಿಂತ್ಕೊಂಡು ನೋಡಿದರೆ ಸರ್ ಪ್ರಾಮಿಸ್ ಹೇಳ್ತೀನಿ, ಇದಕ್ಕೆ ಒಂದು 10 ಕೋಟಿ ಕೆಳಗಡೆ ಖರ್ಚಾಗಿಲ್ಲ ಅನ್ನೋ ಮಟ್ಟಕ್ಕೆ ಸಿನಿಮಾ ಇದೆ. ಸೂಪರ್ ಸಿನಿಮಾ. ನೀವು 14th ಬರ್ತೀರ, ನೀವು ಥಿಯೇಟ್ರಿಗೆ ಬಂದಾಗ ಗೆಸ್ ಮಾಡಿ ಇದ್ರ ಬಜೆಟ್ನ ಹೇಳಿಬಿಡಿ. ಸೊ ಆ ಮಟ್ಟಕ್ಕೆ ಅಷ್ಟು ರಿಚ್ನೆಸ್ ಇದೆ. ಇನ್ನು ನೀವು ಬಜೆಟ್ನ ನೀವೇ ಆಡಿಯನ್ಸೇ ಹೇಳಬೇಕಷ್ಟೆ. ನಂಬಿಕೆ ಯಾವುದು ಅಂತ ಹೇಳಿದರೆ ನಮ್ಮ ಕಂಟೆಂಟ್ ಮೇಲೆ ನಂಬಿಕೆ, ಸ್ಕ್ರಿಪ್ಟ್ ಮೇಲೆ ನಂಬಿಕೆ, ನಾವು ಮಾಡಿರೋ ಮೇಕಿಂಗ್ ಮೇಲೆ ನಂಬಿಕೆ. ಸೊ ಒಂದು ಶುಭ ಇದರಿಂದ ಸ್ಟಾರ್ಟ್ ಮಾಡಿದ್ದೀವಿ. ಶುಭಗಳಿಗೆ ಇಲ್ಲಿ ಸಿನಿಮಾ ಸ್ಟಾರ್ಟ್ ಆಗಿದ್ದು ಕೂಡ ಒಳ್ಳೆಯ ಇದರಿಂದ ಸ್ಟಾರ್ಟ್ ಆಗಿದೆ, ಎಂಡ್ ಆಗಿದ್ದು ಕೂಡ ಒಳ್ಳೆಯ ದಿನದಲ್ಲೇ ಎಂಡ್ ಆಗಿದೆ. ಸೊ ಪ್ರಮೋಷನ್ ಕೂಡ ಒಳ್ಳೆಯ ಇದರಲ್ಲೇ ಸ್ಟಾರ್ಟ್ ಮಾಡಿದ್ದೀವಿ. ನಾನು ಆಡಿಯನ್ಸ್ನ ಕೇಳ್ಕೊಳ್ಳೋದು ಒಂದೇ, ನೀವು ಅಂದರೆ ಸಿನಿಮಾಗಳನ್ನ, ಬೇರೆ ಭಾಷೆಯ ಸಿನಿಮಾಗಳನ್ನ ನೋಡಿ ಹೋಳ್ತೀರ. ಸೊ ಕನ್ನಡ ಸಿನಿಮಾ ಒಂದು ನಿಜವಾಗ್ಲೂ ಅದ್ಭುತವಾಗಿದೆ. ಅದನ್ನು ನೀವು ಥಿಯೇಟ್ರಿಗೆ ಬಂದು ಅದರ ಫೀಲ್ನ ಅನುಭವಿಸಿ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ಅದು ನನ್ನ ರಿಕ್ವೆಸ್ಟ್ ಸರ್. ಸ್ವಲ್ಪ ಸಿನಿಮಾ ಹೊರತುಪಡಿಸಿ ಸಂಕ್ರಾಂತಿ ಹಬ್ಬದಲ್ಲಿದ್ದೀವಿ. ನೀವು ಸಿನಿಮಾ ಬರೋಕ್ಕಿಂತ ಮುಂಚೆ ರಾಜಕೀಯವಾಗಿ ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡವರು, ನಾವು ಸಾಕಷ್ಟು ಕಾರ್ಯಕ್ರಮಗಳು ನೋಡಿದ್ದೀವಿ. ಸಿನಿಮಾ ಹೆಂಗೆ ಸರ್ ಇದು? ಅದು ಏನೋ ಬೆಟ್ಟದ ನೆಲ್ಲಿಕಾಯಿ, ಸಮುದ್ರದ ಉಪ್ಪು, ಎಲ್ಲಿಂದ ಎಲ್ಲಿಗೆ ಸಂಬಂಧವೇ ಅಂದಂಗೆ ಸಡನ್ ನೀವು ಈ ಕಡೆ ಟರ್ನ್ ಆಗಿಬಿಟ್ಟಿದ್ರಿ, ಹೇಗೆ ಅಂತ ಇದು? ಸರ್, ನನಗೆ ಸಿನಿಮಾದಲ್ಲಿ ಸುಮಾರು ಜನ ಫ್ರೆಂಡ್ಸ್ ಇದ್ದರು. ನಮಗೇನು ಯಾವತ್ತೂ ಸಿನಿಮಾ ಮಾಡಬೇಕು ಅಂತೇಳಿ ಯಾವತ್ತೂ ಅನಿಸಿರಲಿಲ್ಲ. ಇವರು ನಮಗೆ ಯಾವುದೋ ನಮ್ಮ ಒಂದು ಸಂಸ್ಥೆಯಲ್ಲಿ ಆ್ಯಡ್ ಶೂಟ್ಗೆ ಅಂತೇಳಿ ಬಂದಿದ್ದರು. ನಮ್ಗೆ ಅವಾಗಿಂದ ಒಂದು 3 ವರ್ಷ ತುಂಬ ನಾವು ಕ್ಲೋಸ್ ಆಗಿದ್ವಿ. ಅವ್ರು ಬಂದಾಗೆಲ್ಲ, ನಮಗೆ ಸಿಕ್ಕಿದಾಗೆಲ್ಲ ಸರ್ ಒಂದು ಸಿನಿಮಾ ಮಾಡೋಣ ಅಂತೇಳಿ ಹೇಳ್ತಾಯಿದ್ರು. ಹಂಗಾಗಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಸುಮಾರು ಕಥೆಗಳು ಕೇಳಿದ್ದೆ. ಅವತ್ತು ಇವರು ಮತ್ತು ಇನ್ನೊಬ್ಬ ಡೈರೆಕ್ಟ್ರು ಬಂದಿದ್ದರು ಕತೆ ಹೇಳೋ ದಿವಸ. 2 ಕತೆ ಕೇಳಿದೆ. ಆ 2 ಕಥೆಯಲ್ಲಿ ಇವ್ರ ಕತೆ ನನಗೆ ಟಕ್ ಅಂತೇಳಿ ಇದಾಯಿತು. ಸರಿಯಪ್ಪ ನೋಡೋಣ, ಅದು ಒಂದು ಟ್ರೈ ಮಾಡೋಣ ನಡೀರಿ ಅಂತೇಳ್ಬಿಟ್ಟು ಒಂದು ಸಿನಿಮಾ ಅಂತೇಳಿ ಬಂದ್ವಿ. ಆವಾಗ ನಾವೇನು ಅದರಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು ಅಂತೇನು ಬರಲಿಲ್ಲ ಆ ಟೈಮಲ್ಲಿ. ಆದರೆ ಈಗ ನಾನು ಸೆಕೆಂಡ್ ಸಿನಿಮಾ ಇದರಲ್ಲಿ ಮುಂದೆ ನಾನು 1-2 ವರ್ಷಕ್ಕೊಂದು ಸಿನಿಮಾ ಮಾಡಬೇಕು ಅಂತ ಇದೆ. ಅದು ಪ್ಯೂರ್ಲಿ ಬಿಸ್ನೆಸ್ ಆಗಿ ಒಳ್ಳೆ ಸಿನಿಮಾ ಕೊಡಬೇಕು ಕನ್ನಡ ಚಿತ್ರರಂಗಕ್ಕೆ, ಮತ್ತು ಬಿಸ್ನೆಸ್ ಆಗಿ ನಾನು ಅದನ್ನು ಒಂದು ಇದು ತೊಗೊಂಡಿದ್ದೀನಿ ನಾನು. ಸರ್, ನಿಮಗೆ ಖುಷಿ ಆಯಿತು ನೀವು ವರ್ಷಕ್ಕೆ 1-2 ಸಿನಿಮಾ ಮಾಡೋದು? ಯಾಕಂದರೆ ಕನ್ನಡದಲ್ಲಿ ಸಿನಿಮಾಗಳು ಕಡಿಮೆ ಆಗಿಬಿಟ್ಟಿದೆ ಈಗ. ಪ್ಯಾನ್ ಇಂಡಿಯಾನ ಕಾನ್ಸೆಪ್ಟ್ ಉಟ್ಕೊಂಡು ಚಿಕ್ಕ ಸಿನಿಮಾಗಳು, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನ ಮಾಡೋಕ್ಕಾಗ್ತಾ ಇಲ್ಲ, ಮತ್ತು ಮಾಡೋದು ಕೂಡ ಜನಕ್ಕೆ ರೀಚ್ ಆಗಲ್ಲ. ಅದು ಎಗೈನ್ ಪ್ರಮೋಷನ್ ಸಮಸ್ಯೆ. ಸಿನಿಮಾ ಮಾಡಿಬಿಡ್ತಾರೆ ಸರ್, ಈಗ 10 ಕೋಟಿ 15 ಕೋಟಿ ದುಡ್ಡು ಹಾಕಿ ಸಿನಿಮಾ ಮಾಡಿಬಿಡ್ತಾರೆ. ಥಿಯೇಟ್ರ್ ಥರ ದುಡ್ಡು ಇರಲ್ಲ, 30 ಲಕ್ಷ ಇರಲ್ಲ ಸರ್ ಅವ್ರ ಹತ್ರ. ಪ್ರಮೋಷನ್ಗೆ ಪಾಪ ಕಷ್ಟಪಟ್ಟು ಮಾಡಿಬಿಟ್ಟಿರ್ತಾರೆ. ಸೊ ನೀವು ಅಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ವರ್ಷಕ್ಕೆ 1-2 ಸಿನಿಮಾ ಮಾಡೋದು ಭಾಳ ಖುಷಿಯಾದಂಥ ವಿಚಾರ. ಈಗ ನಿಮ್ಮ ಸಂಕ್ರಾಂತಿ ಹೇಗಿರ್ತಿತ್ತು ಸರ್ ಚಿಕ್ಕ ವಯಸ್ಸಲ್ಲಿ? ಸರ್, ನಿಮ್ಮ ಸಂಕ್ರಾಂತಿ ಹಬ್ಬ ಹೇಗೆ ಆಚರಣೆ ಮಾಡ್ತಾ ಇದ್ರಿ? ಸಂಕ್ರಾಂತಿ ಯಾವುದೇ ಹಬ್ಬ ಆಗಲಿ ಸರ್, ನಾವು ಊರಲ್ಲಿ ಚಿಕ್ಕ ಹುಡುಗರಲ್ಲಿ ಇದ್ವಲ್ಲ, ಆ ಥರ ಮಜಾ ಯಾವತ್ತಕ್ಕೂ ಬರಲ್ಲ ನೋಡಿ. ಏನಕ್ಕೆ ಅಂದರೆ ನಾವು ಈ ಸಮಯ, ಅದೇ ಏನು ಹೇಳ್ತಾರಲ್ಲ, ಈ ಸಮಯ ಕಳೆದೋಗುತ್ತೆ ಮತ್ತು ನಾಳೆ ಬರುತ್ತೆ ಅಂತೇಳಿ ಇದಾಗುತ್ತಲ್ವ. ಆ ಹಿಂದಿಂದ ನಾವು ಯಾವತ್ತೂ ಮರೆಯೋಕ್ಕಾಗೋದೇ ಇಲ್ಲ. ಎಷ್ಟೇ ಇದಕ್ಕೆ ಹೋದ್ರೂ ನಾವು ಆ ದಿನಗಳು ನೆನಪು ಬರ್ತಾನೆ ಇರುತ್ತೆ. ನಾವೊಂದು 15-20 ವರ್ಷಕ್ಕಿಂದೆ ಮೊದಲು ಊರುಗಳಲ್ಲಿ ನಮ್ಮ ದನ ಕರುಗಳಿಗೆಲ್ಲ ಫುಲ್ಲು ವಾಶ್ ಮಾಡಿ ಮತ್ತು ಕೊಂಬಿಗೆಲ್ಲ ಇದು ಮಾಡ್ತಾಯಿದ್ವಿ, ಮತ್ತು ಪೇಂಟೆಲ್ಲ ಹಾಕ್ತೀವಿ, ಅದ್ರ ಮೇಲೆ ಬಟ್ಟೆ ಬೇರೆ ಅದಕ್ಕೆ ಇದು ಮಾಡ್ತಾಯಿದ್ವಿ. ಮಾಡಿಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಸಂಜೆ ಕಿಚ್ಚಾಯಿಸೋದು, ಈ ಥರದ್ದೆಲ್ಲ ಮಾಡ್ತಾಯಿದ್ವಿ. ಮತ್ತು ಮಧ್ಯಾಹ್ನ ಟೈಮು ಒಂದು 3 ಗಂಟೆ 4 ಗಂಟೆ ಟೈಮಲ್ಲಿ ಅದಕ್ಕೆ ಮೂಗ್ದಾರೆಲ್ಲ ಬಿಚ್ಚಿಬಿಟ್ಟು ಕೊಂಬಿಗೆ ದುಡ್ಡು ಕಟ್ಟುವಂಥದ್ದು ಕಟ್ಬಿಟ್ಟು ಓಡಿಸ್ತಾ ಇದ್ವಿ. ಯಾರೋಗಿ ಅದನ್ನು ಇಟ್ಕೊಂಡ್ರೋ ಆ ದುಡ್ಡು ಅವ್ರಿಗೆ ಸಿಗೋದಿಲ್ಲ ಅಂದರೆ ಅವ್ರ ಮನೆಗೆ ಹೋಗ್ತಾಯಿತ್ತು. ಮತ್ತು ನೈಟು ನಾವು ಒಂದು 7 ಗಂಟೆಗೆ ಭರಾಟೆ ಅಂತ ಹೇಳ್ಬಿಟ್ಟು ಈ ಪಂಜು ಕಟ್ತಾಯಿದ್ವಿ. ಇದು ಕಟ್ಕೊಂಡು, ಬಟ್ಟೆ ಕಟ್ಕೊಂಡು, ಅದಕ್ಕೆ ಸಿಮೆಣ್ಣೆ ಹಾಕ್ಕೊಂಡು 1 ಕಿಲೋಮೀಟ್ರ್ 2 ಕಿಲೋಮೀಟ್ರು ಎಲ್ಲ ಹೋಗಿವಿ. ಊರ ಜನ ಎಲ್ಲ ಇದು ಮಾಡಿಕೊಂಡು ಆ ಥರ ಎಲ್ಲ ಮಾಡ್ತಾಯಿದ್ವಿ.
ಈಗೆಲ್ಲ ಟಿ ವಿಗಳಲ್ಲಿ ನೋಡೋದಾಗೋಗಿದೆ. ಹೌದು. ಆ ಥರ ಆಗ್ಬಿಟ್ಟಿದೆ. ಈಗ ನಾವು ಒಂದು ಮಂಡ್ಯದಲ್ಲಿ ಮೊನ್ನೆ ನಮ್ಮ ಪ್ರಮೋಷನಲ್ಲೆಲ್ಲ ಇದು ಮಾಡಿಕೊಂಡು ಬಂದ್ವಿ. ಎಸ್ ಸರ್.